ಅಲ್ಲಿ ಕೆಲಸ ಒಂದು ಸಾಧನೆ ಅನ್ನೋದು ಏನಾದ್ರು ಇರುತ್ತಲ್ಲ, ಹುಟ್ಟಿದ ಮೇಲೆ ಏನಾದ್ರು ಒಂದ್ ಮಾಡ್ಬೇಕಂತ. ಸೊ ಏನಾದ್ರು ಮಾಡ್ಬೇಕಂತ ಅಂದ್ರೆ ಜಮೀನ್ ಇತ್ತಲ್ಲ, ಪರಿಸರದಲ್ಲಿ ಏನಾದ್ರು ಪ್ರಕೃತಿಯಲ್ಲಿ ಏನಾದ್ರು ಮಾಡೋಣ ಅಂತ. ತೋಟ ಮಾಡಿದ್ರೆ ಚೆನ್ನಾಗಿರುತ್ತೆ, ಕಮರ್ಷಿಯಲ್ ನಮಗ್ ಚೆನ್ನಾಗಿರುತ್ತೆ, ಪ್ರಕೃತಿಗೂ ನಮ್ದು ಒಂದ್ ಕೊಡುಗೆ ಇರುತ್ತೆ ಅಂತ ಹೇಳಿ ಮಾಡಿದ್ದು. ಅಲ್ಲ ನಮ್ಗೆ ಗಿಡಗಳಿಗೆ ಏನು ಪೋಷಕಾಂಶಗಳು ಬೇಕು ಅಂದ್ರೆ ಜೀವಾಣುಗಳು ಅಂತಂದ್ರೆ ಈಗ ನೈಟ್ರೋಜನ್, ಫಾಸ್ಫರಸ್, ಪೊಟಾಶ್ ಅಂತ ಹೇಳಿ ಇವಾಗ ನಾವು ಕೆಮಿಕಲ್ ಗೊಬ್ಬರ ತಂದು ಹಾಕ್ತಾರಲ್ಲ, DAP, ಯೂರಿಯಾ ಆತರ, ಅದನ್ನ ನಾವೇನು ಹಾಕಲ್ಲ. ಇದು ನೈಸರ್ಗಿಕವಾಗಿ ಬಯೋ ಫರ್ಟಿಲೈಸರ್ ಅಂತ ಹೇಳಿ. ಮನೆಯಲ್ಲೇ ಇದ್ದು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಕರೆಕ್ಟ್. ಹೊರಗಡೆ ಬರ್ಬೇಕಂದ್ರೆ ಸುಮ್ನೆ ಊರಲ್ಲಿ ಸುತ್ತಕ್ ಹೋಗ್ಬೇಕಾಗುತ್ತೆ. ಹೌದು. ಓಕೆ, ಇವಾಗ ನಾವು ತೋಟದ ಒಳಗಡೆ ಏನ್ ತಗೊಳ್ತಾ ಇರೋದು ನಮ್ಮ ತರನೇ ಇಯೋ ಮೋಷನ್ ಬೈಕ್ ಇವ್ರದೇ ತೋಟದೊಳಗಡೆ ಬಂದಿದೀವಿ ಇವತ್ತು ನಾವು. ಇಂಡಿಪೆಂಡೆಂಟ್ ಆಗಿ ಒಬ್ಬನೇ ಎಲ್ಲಾದ್ರೂ ಸಿಂಗಲ್ ಹೋಗ್ಬೇಕಂದ್ರೆ ಕಾರ್ ತಗೊಂಡು ಹೋಗ್ಬೇಕಾಗಿತ್ತು ಮುಂಚೆ. ಇದು ಬಂದ್ಮೇಲೆ ತುಂಬಾ ಹೆಲ್ಪ್ ಆಗಿದೆ. ಇದರಿಂದ ತೋಟ ಎಲ್ಲ ನಾನು ಹೋಗ್ಬರ್ತೀನಿ, ಹೊರಗಡೆ ಎಲ್ಲ ನಾವು ಸಂಜೆ ಹೋಗಿ ಏನಾದ್ರು ಅಂಗಡಿಗೆ ರೇಷನ್ ತರ ಆಗಿದೆಲ್ಲ ಹೋಗಕ್ಕೆ ತುಂಬಾ ಈಸಿ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಲ್ ಚೇರ್ ಟ್ರಾವೆಲರ್. ಮತ್ತೆ ನಾನು ಇದು ನ್ಯೂ ವರ್ಷನ್ ವೀಲ್ ಚೇರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಈಗ 3 ವರ್ಷದಿಂದ. ಇದು ಬಂದ್ಮೇಲೆ ತುಂಬಾ ನನಗೆ ಹೊರಗಡೆ ಹೋಗೋಕ್ಕೆಲ್ಲ ತುಂಬಾ ಹೆಲ್ಪ್ ಆಗಿದೆ. ನಮಗೆ ಇಂಡಿಪೆಂಡೆಂಟ್ ಆಗಿ ಒಬ್ಬನೇ ಎಲ್ಲಾದ್ರೂ ಸಿಂಗಲ್ ಹೋಗ್ಬೇಕಂದ್ರೆ ಕಾರ್ ತಗೊಂಡು ಹೋಗ್ಬೇಕಾಗಿತ್ತು ಮುಂಚೆ. ಇದು ಬಂದ್ಮೇಲೆ ತುಂಬಾ ಹೆಲ್ಪ್ ಆಗಿದೆ. ಇದರಿಂದ ತೋಟ ಎಲ್ಲ ನಾನು ಹೋಗ್ಬರ್ತೀನಿ, ಹೊರಗಡೆ ಎಲ್ಲ ನಾವು ಸಂಜೆ ಹೋಗಿ ಏನಾದ್ರು ಅಂಗಡಿಗೆ ರೇಷನ್ ತರ ಆಗಿದೆಲ್ಲ ಹೋಗೋಕ್ಕೆ ತುಂಬಾ ಈಸಿ ಆಗಿದೆ. ತುಂಬಾ ಅಂದ್ರೆ ಹೇಳ್ಬೇಕಂದ್ರೆ ಇದು ಬಂದ್ಮೇಲೆ ಲೈಫಲ್ಲಿ ಇನ್ನೂ ಒಂದು ತುಂಬಾ ಚೇಂಜಸ್ ಆಗಿದೆ ಹೇಳ್ಬೇಕಂದ್ರೆ. ಇದು ಬಂದ್ಮೇಲೆ ನ್ಯೂ ಮೋಷನ್ 3 ವರ್ಷ ಆಯ್ತು, 3 ವರ್ಷದಿಂದ ಓಡಿಸ್ತಾ ಇದ್ದೀನಿ, ಚೆನ್ನಾಗಿದೆ. ಸೊ ಮೊನ್ನೆ ರೀಸೆಂಟ್ ಆಗಿ ಬ್ಯಾಟ್ರಿ ಹೋಗಿದೆ, ನಂದು ಡೆಡ್ ಆಗಿಬಿಟ್ಟಿದೆ. ಸೊ ಇವು ಸವಿತಾಕ ಬರ್ತೀನಿ ಇಂಟರ್ವ್ಯೂ ಮಾಡೋಕ್ಕಂತ ಅಂದಮೇಲೆ ಬ್ಯಾಟ್ರಿ ಇಲ್ಲ ಅಂತ ಹೇಳಿದೆ. ಸೊ ಅವ್ರದ್ದೇ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಇತ್ತು, ಅದನ್ನ ತಂದಿದ್ದಾರೆ. ಇವಾಗ ಅದನ್ನ ಕಡೆ ತೋಟಕ್ಕೆ ಹೋಗ್ಬೇಕು. ನನ್ನ ಬ್ಯಾಟ್ರಿ ಫುಲ್ಲು ಡೆಡ್ ಆಗೋಗಿದೆ, ಹೊಸ ತಗೋಬೇಕು. ಮತ್ತೆ ಈಗ ತೋಟಕ್ಕೆ ನಾನು ಹೋಗ್ತಾ ಇದ್ದೀನಿ. ತೂಕ ಇದೆ ಸುಮ್ಮನೆ ಒಂದು ಗೇಟ್ ತಕೊಂಡೇ ಹೋಗ್ಬಿಡೋಣ ಕಾರಿಂದ ಡೋರ್ ಸಗದಾಗ ಗಾಳಿ ಬರ್ತದೆ. ಓ, ಕಾರಿಂದ ಡೋರ್ ತಕೊಂಡೋಗೋಣ ಅಂತ ಹೇಳ್ತಿದ್ಯಾ? ಡೋರ್ ತಕೊಂಡೋದ್ರೆ ನೀನೆಲ್ಲಾರು ಉದ್ರೋಗ್ಬಿಡ್ಲಿ ಮೇಲೆ. ನನ್ನ ಕಡೆ ಅಲ್ಲ, ಆಂಟಿ ಕಡೆ. ಟೂ ವೀಲರ್ ಹೋಗ್ತವೆ ಅಂದ್ರೆ ಆ ಕಡೆ ಈ ಕಡೆನೆ ಉಬ್ಬ ಐತೆ, ಕೆಳಗಡೆ ತಗ್ಗೈತೆ. ಅಲ್ಲಿ ಕಂಬ ಕಾಣಿಸುತ್ತಲ್ಲ ದೊಡ್ಡದು ಲೈನು, ಅದೇ ಅಲ್ಲೇ ಇರೋದು. ಇಲ್ಲಾಸಿ ಬಂದ್ರೆ ಹತ್ರ ಆಗುತ್ತಾಗ. ಅಲ್ಲಿ ಅಲ್ಲೊಂದು ಮನೆ ಕಾಣಿಸುತ್ತಲ್ಲ, ಅಲ್ಲಿ ಒಂದು ಸರ ದೊಡ್ಡದಾಗ ಸರ ಐತೆ. ಅದು ಅರ್ಧ ಹಾದಿ ಆಗೈತೆ ಅಲ್ಗನ. ಈಗ ಅಲ್ಲಿ ಇಲ್ಲೊಂದು ಕರೆಂಟ್ ಕಂಬ ಐತಲ್ಲ, ಅಲ್ಗನ ಸ್ವಲ್ಪ ಆಗೋದೈತೆ. ಅದು ಪೆಂಡಿಂಗ್ ಐತೆ. ಅಂದಿಟ್ಟು ಹೊಲ್ದಾರು ಜಮೀನ್ದಾರ್ಗಳು ಬಿಡ್ತಾ ಇಲ್ಲ. ಕಿಡ್ನಾಪ್ ಮಾಡ್ತಾ ಇದೀವಿ. ನಾಯಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಕಾರಲ್ಲಿ ಅಂತ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ವಿ. ನಾಯಿ ಕುನ್ನಿ ಏನು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರ LLB ಓದ್ಸಕ್ಕೆ. ಇದೇನಾ? ಹತ್ರ ಇದೆಯಲ್ಲಮ್ಮ ರೋಡಿಗೆ.
ಹತ್ರ ಇದೆ. ಹೌದು. ಅಮರಾಪುರ ಹತ್ರ ಆಗ್ತೈತೆ. ಅಲ್ಲ ಈ ರೋಡಿಗೆ ಮೇನ್ ರೋಡಿಗೆ ಹತ್ರ ಇದೆಯಲ್ಲ ನಿಮ್ದು ರೋಡ್ ಮಾಡ್ಕೊಂಡು ಇದೆಯಲ್ಲ. ನಿದ್ದೆ ಮಾಡಿಲ್ವಾ? ರಾತ್ರಿ ಎಲ್ಲ ಡೋರ್ ಕಾಯ್ಕೊಂಡು ಕೂತಿದ್ದೆ, ರಾತ್ರಿ ಗೇಟ್ ಕಾಯ್ತಾ ಇದ್ದ ಗುಂಡ. ನಿನ್ನ ಹತ್ರ ಓಕೆ, ನಾವಿವಾಗ ತೋಟಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ಕಂಪ್ಲೀಟ್ಲಿ ಒಂದು ಬೇಲಿ ಇದು ಎಲ್ಲ ಹಾಕೊಂಡು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ನೋಡಿ ತೋಟನ. ಹಿಂಗೆ ಹೋಗ್ಬೋದು, ಹಿಂಗೆ ನೋಡಿ. ಸೊ ಇಲ್ಲಿ ಹುಣಸೆ ಮರಗಳು ಅದು ಇದು ಎಲ್ಲ ಎಷ್ಟು ಚೆನ್ನಾಗಿದೆ ತೋಟ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೇ ಬಾಲು ಅವ್ರದ್ದು ಫಾರ್ಮಿಂಗ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದು ನಾವು ಮೆನ್ಷನ್ ಮಾಡ್ತೀನಿ. ಕಂಪ್ಲೀಟ್ ತೋಟ ಇದೆ. ತಮ್ಮನೇಲಿ ಹಾಕೋಣ ಫೋಟೋ ಅವ್ರಿಗೆ. ಬರಮ್ಮ ನೀನು, ಬನ್ನಿ ಅಮ್ಮ ಬನ್ನಿ. ನೀನು ಬರು. ಏ ಬನ್ನಿ, ಏ ಬನ್ರಿ ಬನ್ರಿ, ಬಾಬಾ ನಿನ್ಕ ಏನು ಪರವಾಗಿಲ್ಲ, ಬನ್ನಿ ಇಲ್ಲಿ ಸೆಂಟ್ರ್ ಬನ್ನಿ. ನೀವೇನ್ ಮಾಡ್ತಿದ್ಯಾ ಬಾ. ಓಕೆ, ಇವಾಗ ನಾವು ತೋಟದ ಒಳಗಡೆ ಏನು ತಗೊಳ್ತಾ ಇರೋದು ನಮ್ಮ ಥರನೇ ಇಯೋ ಮೋಷನ್ ಬೈಕ್ ಇವ್ರದ್ದು. ಇವ್ರದೇ ತೋಟದೊಳಗಡೆ ಬಂದಿದ್ದೀವಿ ಇವತ್ತು ನಾವು. ಇವರು ಇಲ್ಲಿ ಶ್ರೀಗಂಧ ಮತ್ತೆ ಎಲ್ಲ ಥರದ್ದು ಒಂದು ಇದನ್ನೆಲ್ಲ ಗಿಡಗಳೆಲ್ಲ ಬೆಳೆಸಿದ್ದಾರೆ. ಏನೇನು ಬೆಳೆಸಿದ್ದಾರೆ ಅಂತ ನೀವೇ ಹೇಳ್ಬೇಕು. ಅಕ್ಕ, ಮೊದಲನೇದಾಗಿ ನಮ್ಮ ತೋಟಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ತೋಟ ವೀಕ್ಷಣೆ ಮಾಡ್ಬೇಕಂತ ಹೇಳಿ ಪಾಪ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀರಾ. ತುಂಬಾ ನೀವು ಕರೆದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ತುಂಬಾ ದಿವಸದಿಂದ ಕರಿತಾ ಇದ್ದೆ, ನೀವು ಆಗಿರಲ್ಲ. ಈಗ ನೀವು ಕಾರ್ ತಗೊಂಡ್ಮೇಲೆ ನಿಮಗೆ ಅವಕಾಶ ಸಿಕ್ಕಿದೆ ಬರಕ್ಕೆ. ಹಾ ಹೌದು. ನಾವಿವಾಗ ತೋಟಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಬಾಲು ಅವ್ರ ತೋಟಕ್ಕೆ ಬಂದಿರೋ ಅಂಥದ್ದು. ಆ್ಯಕ್ಚುಲಿ ಬೆಂಗಳೂರಿಂದ ನಾವು ಶಿರಾ ಹತ್ರ ಒಂದು ಊರಿಗೆ ಬಂದಿದ್ದೀವಿ. ಸೊ ನೈಟ್ ಜರ್ನಿ ಬೆಳೆಸಿ ಇವತ್ತು ತೋಟ ನೋಡಬೇಕು ಅಂತ ಬೆಳಗ್ಗೆ ವೀಕ್ಷಣೆಗೆ ಬಂದಿರೋ ಅಂಥದ್ದು. ಸೊ ಬಾಲು ಅವರು ಇವ್ರ ತೋಟದ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ಇಲ್ಲಿ ಏನೆಲ್ಲ ಬೆಳೆದಿದ್ದಾರೆ ಅಂತ ನಮ್ಗೆ ಗಿಡದ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅವ್ರಿಗೆ ಎಲ್ಲಾನು ಗೊತ್ತಿದೆ. ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದು ಬಾಲು ನೀವು. ಅಕ್ಕ, ಮೊದಲೇದಾಗಿ ತೋಟಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ತುಂಬಾ ದಿವಸದಿಂದ ಬರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರೆ ಬರಕ್ ಆಗಿಲ್ಲ, ಇವತ್ತು ಬಂದಿದ್ದೀರಾ. ತುಂಬಾ ಸಂತೋಷ, ಯಾಕಂದ್ರೆ ನೀವು ನಮ್ಗೆಲ್ಲ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಅವ್ರಿಗೆ ನೀವೊಂದು ಇನ್ಸ್ಪಿರೇಷನ್, ಮತ್ತೆ ನಿಮ್ಮಿಂದ ನೋಡಿ ತುಂಬಾ ಜನ ಕಲಿಯಂತದಿದೆ. ಅದ್ರಲ್ಲಿ ನಾವು ಕೂಡ ಒಬ್ರು, ಯಾಕಂದ್ರೆ ನೀವೊಬ್ರೇ ಹೆಣ್ಣು ಈ ತರ ಒಂದು ಸಿಂಗಲ್ ಲೈಫ್ ಲೀಡ್ ಮಾಡ್ತಾ ಇವತ್ತು ಸಮಾಜದಲ್ಲಿ ಇದ್ದೀರಾ. ಸೊ ನಮಗೂ ಒಂದು ನೋಡಿ ಏನಾದ್ರು ಸಾಧ್ಯ ಮಾಡ್ಬೇಕು ಅನ್ನೋದು ನಮಗೂ ಅನಿಸ್ತಾ ಇರುತ್ತೆ. ಸೊ ಮತ್ತೆ ನಾವು ತೋಟ ಅಲ್ಲೇ 2 ವರ್ಷ ಆಯ್ತು ತೋಟ ಮಾಡಕ್ಕೆ ಇದ್ ಮಾಡಿ. ಮುಂಚೆ ಮನೇಲೇ ಇರ್ತಿದ್ವಿ, ಏನು ಮಾಡ್ತಿರ್ಲಿಲ್ಲ. ಏನಾದ್ರು ಮಾಡ್ಬೇಕಲ್ಲ ಜೀವನದಲ್ಲಿ, ಕೆಲಸ ಒಂದು ಸಾಧನೆ ಅನ್ನೋದು ಏನಾದ್ರು ಇರುತ್ತಲ್ಲ, ಹುಟ್ಟಿದ ಮೇಲೆ ಏನಾದ್ರು ಒಂದು ಮಾಡ್ಬೇಕಂತ. ಸೊ ಏನಾದ್ರು ಮಾಡ್ಬೇಕಂತ ಅಂದ್ರೆ ಜಮೀನ್ ಇತ್ತಲ್ಲ, ಪರಿಸರದಲ್ಲಿ ಏನಾದ್ರು ಪ್ರಕೃತಿಯಲ್ಲಿ ಏನಾದ್ರು ಮಾಡೋಣ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಮರ್ಷಿಯಲ್ ನಮಗ್ ಚೆನ್ನಾಗಿರುತ್ತೆ, ಪ್ರಕೃತಿಗೂ ನಮ್ದು ಒಂದ್ ಕೊಡುಗೆ ಇರುತ್ತೆ ಅಂತ ಹೇಳಿ ಮಾಡಿದ್ದು. ಅಡಿಕೆ ಇದೆ ನಮ್ದು, ಮೇಜರ್ ಕ್ರಾಪ್ ಆಗಿ ಫಸ್ಟ್ ಅಡಿಕೆ ಇದೆ. ಇವನ್ನ ಚಿಕ್ಕ ಗಿಡ ಇಲ್ಲಿರೋದಲ್ಲ, ಕೆಳಗಡೆ 2 ವರ್ಷ ಆಗಿದೆ ಇಟ್ಟು. ಇವು 6 ತಿಂಗಳಾಗಿದೆ ಇಟ್ಟು, ಇವು ಅಡಿಕೆ ಗಿಡ ಇಟ್ಟು ಕೆಳಗಡೆ 2 ವರ್ಷ ಆಗಿದೆ. ಮತ್ತೆ ಶ್ರೀಗಂಧ ಇಟ್ಟು ಅಲ್ಲೇ ಸುಮಾರು 1 ವರ್ಷದ ಮೇಲೆ 10-11 ತಿಂಗಳಾಗಿದೆ. ಆಕ್ಚುಲಿ ಫಾರ್ಮಿಂಗ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ನಲ್ಲ, ಅವಾಗ ಚಿಕ್ಕ ಗಿಡ ಇರ್ತಾ ಇತ್ತು. ಇಷ್ಟು ದೊಡ್ಡ ಗಿಡ ಹೆಂಗಾಯ್ತು ಅಂತ ನಾನು ಇವಾಗ ನೋಡ್ತಾ ಇದ್ದೀನಿ. ನೀವ್ ಅವಾಗಿಂದ ಕರಿತಾ ಇದ್ರ ಬನ್ನಿ ಬನ್ನಿ ಅಂತ, ನಾವ್ ಬರಕ್ ಆಗದೆ ಇರೋದು ಈಗ ಬಂದಿರೋದಕ್ಕೆ ಎಷ್ಟು ದೊಡ್ಡ ಗಿಡಗಳಾಗಿದಾವೆ ಅಂತ ಅನ್ಸುತ್ತೆ. ಇದೇನ್ ಗಿಡ ಗೊತ್ತಾಗಿಲ್ಲ ನಂಗೆ. ಇದು ಅಕ್ಸೆ ಗಿಡ ಅಂತ ಹೇಳಿ, ಅಕ್ಸೆ ಮೇವಿಗೆ ಉಪಯೋಗಿಸ್ತಾರೆ. ಕುರಿ ಮೇಕೆ ದನ ಕರುಗಳಿಗೆಲ್ಲ ಉಪಯೋಗಿಸ್ತಾರೆ. ಕಾಯಿ ಬಿಡುತ್ತೆ, ಏನು ಬಿಡುತ್ತೆ, ಕಾಯ್ದು ಬಿಡುತ್ತೆ, ಬೀಜ ಆಗುತ್ತೆ. ಇದು ಸೊಪ್ಪು ಮೇನು ಮೇವಿಗೋಸ್ಕರ ಬಳಸ್ತಾರೆ. ಅಕ್ಸೆ ಸೆಡೆ ಅಂತಾರೆ, ಆಮೇಲೆ ಚೊಕ್ಚೆ ಅಂತಾರೆ ಕೆಲವು ಕಡೆ. ಇದು ಒಟ್ನಲ್ಲಿ ಮೇಕೆ ಕುರಿಗಳಿಗೆ ಮೇವಿಗೋಸ್ಕರ ಬಳಸ್ತಾರೆ ಜಾಸ್ತಿ. ಓಕೆ, ಇವಾಗ ದೊಡ್ಡದಾಗಿ ಬೆಳಿತಾ ಇದೆಯಲ್ಲ, ಏನ್ ಮಾಡೋದು ಅದನ್ನ? ಅದನ್ನ ಕಟ್ ಮಾಡ್ಬೇಕು. ಈಗ ನೆಕ್ಸ್ಟ್ ಈಗ ಇದನ್ನ ಕುರಿ ಅವರು ಯಾರಾದ್ರೂ ತಾಂತಾರೆ ಮೇವಿಗೆ. ಓಕೆ, ಹೌದು. ಈಗ ದೊಡ್ಡ ಮರ ಆಗುತ್ತಾ? ಇಲ್ಲ, ಜಾಸ್ತಿ ದೊಡ್ಡ ಮರ ಏನೂ ಆಗಲ್ಲ. ಈಗ 2 ವರ್ಷ ಆಗಿದೆ, ಇನ್ನೊಂದ್ ವರ್ಷ 2 ವರ್ಷ ಇರುತ್ತೆ, ಮತ್ತೆ ಒಣಗೋಗ್ತವೆ, ಏನಿರೋದಿಲ್ಲ, ಕಡ್ದ ಹಾಕಿರು ಹೋಗ್ತವೆ. ಅಂದ್ರೆ ಸೊಪ್ಪಿದೆಯಲ್ಲ ಮೇಲ್ಗಡೆ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾರೆ ಮೇವಿಗೆ. ನಮ್ಗೆ ಒಂದ್ ಸಾಲ್ಗೆ ಇಷ್ಟು ಅಂತ 500-1000 ಡಿಮ್ಯಾಂಡ್ ಯಾವ ತರ ಇರುತ್ತೋ ಆ ತರ ಹೇಳಿ
ದುಡ್ಡಿಗೆ ಕೊಡ್ತೀವಿ ನಾವು. ಹಾ ಓಕೆ. ಇದರಲ್ಲಿ ಶ್ರೀಗಂಧ ಗಿಡನೂ ಆಡ್ ಆಗೈತೆ. ಹೌದು, ಫಸ್ಟ್ ನಾವು ಶ್ರೀಗಂಧನೇ ಇಟ್ಟಿದ್ದು ಇದು. ಹಾ ಅಂದ್ರೆ ನಮ್ಗೆ ಕಾರ್ಡ್ ಮಾಡ್ಬೇಕು ಅಂತ ಹೇಳಿ ಆಸೆ ಇತ್ತು ಜಾಸ್ತಿ. ಏನಾದ್ರು ಯಾಕಂದ್ರೆ ಪರಿಸರದ ಕೊಡುಗೆ ಬೇಕಲ್ಲ. ಸುಮ್ನೆ ಕೃಷಿ ಮಾಡಿದ್ರೆ ಎಲ್ಲ ಚೆನ್ನಾಗಿರಲ್ಲ, ಬರೇ ಅಡಿಕೆ ಗಿಡ ಅಂತ ಇಟ್ರೆ ಆಗಲ್ಲ ಅಂತ ಹೇಳಿ ಫಸ್ಟ್ ನಾವು ಓಕೆ ಏನಾದ್ರು ಒಂದು ಕಾರ್ಡ್ ತರ ಮಾಡ್ಬೇಕಂತ ಹೇಳಿ ಶ್ರೀಗಂಧ ಇಟ್ಟಿದ್ದು ಇವೆಲ್ಲನ. ಓಕೆ. ಮತ್ತೆ ನೆಕ್ಸ್ಟ್ ತಿರ್ಗಾ ಅಡಿಕೆ ಗಿಡ ಇಟ್ಟು ಒಂದು 6 ತಿಂಗಳಾಗಿದೆ ಇದ್ರಲ್ಲಿ ಶ್ರೀಗಂಧದಲ್ಲಿ. ಇದರಲ್ಲಿ 2-3 ತರ ಬೆಳೆನ ಆಡ್ ಮಾಡ್ಕೊಂಡಿದೀರಾ ನೀವು. ಹೌದು, ಅಂದ್ರೆ ಮೇನ್ ಶ್ರೀಗಂಧ ಇಟ್ಮೇಲೆ ಯಾಕೋ ಸ್ವಲ್ಪ ಶ್ರೀಗಂಧ ಸ್ವಲ್ಪ ಭಯ ಅಲ್ಲ, ಹೆಂಗಂತ ಹೇಳಕ್ಕಾಗಲ್ಲ. ತುಂಬಾ ಲಾಂಗ್ ಟರ್ಮ್ ಆಗುತ್ತೆ ಅದು. ಹೌದೌದು, ಶ್ರೀಗಂಧ ಬರೋದು 15 ವರ್ಷ ಮೇಲೆ ಆಗುತ್ತೆ. ಅದಕ್ಕೆ ಅಡಿಕೆನೂ ಇರ್ಲಿ ಇಂಟರ್ ಕ್ರಾಪ್ ಆಗಿ ಅಂತ ಇಟ್ಟಿದ್ದು. ಹೌದು, 6 ತಿಂಗಳಾಗಿದೆ ಅಡಿಕೆ ಇಟ್ಟು. ಸೊ ಈ ತೋಟದಲ್ಲಿ ಬೆಳೆ ಬೆಳೆದಿರೋಂಥದ್ದು ಹೇಳಿದೀರಾ, ಆದ್ರೆ ಅದರಲ್ಲಿ ಸೀಬೆ ಗಿಡ ಎಲ್ಲಾನು ಆಡಾಗೈತಿ. ಹೌದು ಅಕ್ಕ, ಅಂದ್ರೆ ಈ ಶ್ರೀಗಂಧದಲ್ಲಿ ಎಲ್ಲಾ ಹಣ್ಣಿನ ಗಿಡಗಳಿದೆ. ಶ್ರೀಗಂಧ ಇದೆ, ರಕ್ತ ಚಂದನ ಇದೆ, ಹಣ್ಣಿನ ಗಿಡಗಳು ಎಲ್ಲ ಇದೆ. ಸೀಬೆ, ಸೀತಾಫಲ, ರಾಮಫಲ, ಸೀತಾಫಲ ಇದೆ. ಮತ್ತೆ ಆ ಕಡೆ ಚೆರ್ರಿ ಗಿಡ. ಆಕ್ಚುಲಿ ಅಡಿಕೆ ಆಡ್ ಮಾಡಿದ್ರೆ ಆಮೇಲೆ ಇದು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದೊಂದು ಇದು ಅಲ್ಲ. ಇದು 2 ವರ್ಷ ಆಗಿದೆ ಇಟ್ಟು. ಆಕ್ಚುಲಿ ಸ್ಪೈನ್ ಇಂಜುರಿ ಆಗಿರೋರು ಜೀವನ ಮಾಡೋದೇ ಕಷ್ಟ ಅಂತದ್ರಲ್ಲಿ ನೀವು ಈ ಖಾಲಿ ಇರೋ ಜಮೀನ. ಅಂದ್ರೆ ನಾನು ಏನು ಮಾಡೋದಿಲ್ಲ, ನಾನ್ ಸುಮ್ನೆ ಜಸ್ಟ್ ಬರ್ತೀನಿ ಹೋಗ್ತೀನಿ. ಯಾವಾಗಾದ್ರೂ ಗೇಟ್ ವಾಲ್ ಆನ್ ಮಾಡೋದು, ಮತ್ತೆ ಮ್ಯಾನೇಜ್ಮೆಂಟ್ ಏನಾದ್ರು ಮಾಡ್ಕೊಂಡು ಹೋಗ್ದು ಅಷ್ಟೇ. ನಾನೇನ್ ಇಲ್ಲಿ ಕೆಲಸ ಮಾಡಕ್ ಆಗಲ್ಲ ಮೈ ಬಗ್ಸಿ. ಹೆಂಗಾಗುತ್ತೆ ಲೇಬರ್ ಇಟ್ಟು ಮಾಡಿಸ್ತೀವಿ, ನಮ್ಮ ಎಲ್ಲ ಮಾಡುತ್ತೆ ಬೇರೆ ಕೆಲಸ ಎಲ್ಲಾನ. ನಾನು ಸ್ವಲ್ಪ ಮೇಂಟೆನೆನ್ಸ್ ಅದೇ ಬರ್ತೀವಿ ಹೋಗ್ತೀವಿ ಯಾವಾಗಾದ್ರೂ. ಅದೇ ಏನ್ ಗೊತ್ತಾ, ಫ್ಯಾಮಿಲಿಲಿ ಇವಾಗ ತಂದೆ ಇಲ್ಲ ಅಂದ್ಮೇಲೆ ಒಂದ್ ಗಂಡ್ ಮಗನಾಗಿ ನೀವು ಓಡಾಡ್ಬೇಕಾಗಿತ್ತು. ಬಟ್ ಓಡಾಡಕ್ ಆಗ್ತಿರೋ ಪರಿಸ್ಥಿತಿಲಿ ಈ ಸ್ಪೈನ್ ಇಂಜುರಿ ಆಗಿದೆಯಲ್ಲ, ಈ ಒಂದ್ ಸಿಚುವೇಶನ್ ಅಲ್ಲಿ ಮನೇಲೇ ಇರ್ಬೇಕಾದ ಒಂದು ಸಿಚುವೇಶನ್ ಅಲ್ಲಿ ಇದನ್ನ ಬಯಸ್ತಾ ಇದ್ದೀರಾ. ಹೌದೌದು. ಇನ್ನೊಂದು ಏನಂದ್ರೆ ಈ ತೋಟ ಮಾಡಕ್ ಏನಕ್ಕ, ಈ ತೋಟ ಮಾಡಕ್ ಇನ್ನೊಂದ್ ಏನಪ್ಪ ಕಾರಣ ಅಂತಂದ್ರೆ, ನಮ್ಗೆ ಮನೇಲೆ ಇದ್ದು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಕರೆಕ್ಟ್. ಹೊರಗಡೆ ಬರ್ಬೇಕಂದ್ರೆ ಸುಮ್ನೆ ಊರಲ್ಲಿ ಸುತ್ತಕ್ ಹೋಗ್ಬೇಕಾಗುತ್ತೆ. ಹೌದು, ಊರ್ ಸುತ್ತಾಕು, ಹೊರಗಡೆ ಫ್ರೆಂಡ್ಸ್ ಅಳುಮುಳು ಅಂತ ಹೋಗ್ಬೇಕಾಗುತ್ತಾಗ್ಲಿ. ತೋಟ ಅಂತ ಏನಕ್ ಮಾಡಿದ್ವು ಅಂದ್ರೆ ನಮಗ್ ಇಲ್ಲಿ ಬಂದು ಟೈಮ್ ಪಾಸ್ ಮಾಡಕ್ ಒಂದ್ ಇದಾಗುತ್ತೆ. ಮತ್ತೆ ಪ್ರಕೃತಿ ಜೊತೆ ನಮಗೆ ಬೆರೆಯಂಗಾಗುತ್ತೆ. ಒಳ್ಳೆ ನಮ್ಗೆ ಒಂದು ಖುಷಿ ಕೊಡುತ್ತೆ. ಮೇನ್ ಆಗಿ ಗಿಡ ಮರಗಳು ಬೆಳೆಸ್ತಾ ಇದ್ರೆ ಪರಿಸರದಲ್ಲಿ ಅದ್ರ ಜೊತೆ ನಾವು ಟೈಮ್ ಹೆಚ್ಚು ಕಳಿಯಕ್ ನಮ್ಗೊಂದು ನೋಡಿ ಅಲ್ಲಲ್ಲಿ ದಾಸವಾಳ ಗಿಡ ಎಲ್ಲ ಅವಕಾಶ ಇರುತ್ತೆ. ಹೌದು, ಇಲ್ಲ ಯಾಕಂದ್ರೆ ಇದು ಹೂವ ಗಿಡಗಳು ಏನಂತಂದ್ರೆ ನೀರಿಂದೆಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಇಲ್ಲಿ ಡ್ರಿಪ್ಸ್ ಹಾಕಿದೀರಾ, ಸೊ ಎಲ್ಲಾ ಕಡೆ ನೀರ್ ಹೋಗ್ತಾ ಇದೆ. ಹೌದು, ಡ್ರಿಪ್ ಇರ್ಲೇಬೇಕು ಕಂಪಲ್ಸರಿ. ಇವತ್ತಿನ 3 ವರ್ಷದಿಂದ ಹೆಂಗಿತ್ತು ಈ ಜಾಗ? 3 ವರ್ಷದಿಂದ ಬೀಳಿತ್ತಾಗ ಏನ್ ಇರ್ಲಿಲ್ಲ, ಖಾಲಿ ಜಮೀನ್ ಇದ್ದಿದ್ದು. ಖಾಲಿ ಜಮೀನ್ ಒಳಗಡೆ ಈ 3 ವರ್ಷದಿಂದ ಯಾವ ಇದು 2 ವರ್ಷ ಆಗಿದೆ. ನಾವು ಕೃಷಿ ಮಾಡಾಕಿದ್ನೆಲ್ಲ ಈ ಅಡಿಕೆ ಗಿಡ ಇಟ್ಟು ಈ ಕರೆಕ್ಟ್ ಆಗಿ ಜುಲೈ 20ಗೆ, ಇವಾಗಲ್ಲ 24 ಇವತ್ತು, ಜುಲೈ 20ಕ್ಕೆ 2 ವರ್ಷ ಕಂಪ್ಲೀಟ್ ಆಗಿದೆ. 2 ವರ್ಷಕ್ಕೆ ಬೀಳ್ಬಿಟ್ಟ ಜಾಗ ಹೆಂಗಿದೆ ಇವಾಗ ಅಂತ ಇಲ್ಲ, ನಮ್ಗೊಂದು ಖುಷಿ ಇದೆ ಅಕ್ಕ. ಏನ್ ಗೊತ್ತಾ, ಒಂದು ಬೆಳವಣಿಗೆ ಇರುತ್ತಲ್ಲ, ಗಿಡ ಮರಗಳು ಯಾವ್ದೇ ಆಗ್ಲಿ, ನಾವು ಅದನ್ನ ಬೀಜ ಹಾಕ್ಬಿಟ್ಟು ಅದು ಬೆಳವಣಿಗೆ ಆಗ್ತಾ ಇರೋದು ನೋಡಕ್ ನಮ್ಗೊಂದು ಖುಷಿ ಇರುತ್ತೆ. ಅದೊಂಥರ ನೆಮ್ಮದಿ, ನ್ಯಾಚುರಲ್ ಇದ್ರಲ್ಲಿ ಸ್ವಾಭಾವಿಕವಾಗಿ. ಏನ್ ಗೊತ್ತಾಗ, ಕೃಷಿ ಅಂದ್ರೆ ಒಂದು ನೆಮ್ಮದಿ ಬದುಕು. ಮುಖ್ಯವಾಗಿ ಅದ್ರಲ್ಲೂ ಏಳು ಬೀಳು ತುಂಬಾ ಇದೆ. ಕೃಷಿ ಮಾಡೋದು ತುಂಬಾ ಕಷ್ಟ ಇದೆ. ನಾವು ಇದ್ರಲ್ಲೂ ಏಳು ಬೀಳು ತುಂಬಾ ನೋಡಿದೀವಿ. ತುಂಬಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ಫಸ್ಟ್ ಮಾಡ್ಬೇಕಾರೆ. ಮತ್ತೆ ಇನ್ನೊಂದ್ ಏನಂದ್ರೆ ಈ ಅಡಿಕೆಗೆ ತುಂಬಾ ನೀರ್ ಕೇಳುತ್ತೆ. ಬೇಸಿಗೆ ಟೈಮ್ ನಲ್ಲಿ ಕಷ್ಟ. ಮಳೆಗಾಲದಲ್ಲಿ ಹೆಂಗೋ ಸ್ವಲ್ಪ ಉಳಿಸ್ಕೋಬಹುದು. ಮೊನ್ನೆ ಒಂದ್ ಬೋರ್ ಹಾಕ್ಸಿದ್ವಿ, ಒಂದೇ ಬೋರ್ ಇದ್ದಿದ್ದು. 4 ಎಕರೆ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದ್ ಬೋರ್ ಹಾಕ್ಸಿದ್ವಿ ಮೊನ್ನೆ ಉಗಾದಿಯಲ್ಲಿ. ಫೇಲ್ ಆಗೋಯ್ತು. 800 ಅಡಿ ನೀರ್ ಬರ್ಲಿಲ್ಲ. ಸುಮ್ನೆ 1,20,000 ಕಳ್ಕೊಂಡಿದ್ವಿ ಭೂಮಿಗೆ. ಆಕ್ಚುಲಿ ಎಲ್ಲಾ ಕಡೆ ಬೋರ್ ಮಾಡಿ ಏನಾಗಿದೆ, ನೀರಿಂದೆಲ್ಲ ಹಾಳಾಗ್ಬಿಟ್ಟಿದೆ. ಹೌದೌದು, ಏನಂದ್ರೆ ಅಂತರ್ಜಲ ಸಿಗ್ತಾ ಇಲ್ಲ. ಮಳೆ ಚೆನ್ನಾಗ್ ಬಂದ್ರೆ ಹೆಂಗ ಅಂತರ್ಜಲ ವೃದ್ಧಿ ಆಗುತ್ತೆ. ಮಳೆ ಬಂದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಬೇರೆ ಕ್ರಾಪ್ಗಳು ಹೆಂಗ ಮೇಂಟೈನ್ ಮಾಡ್ಬೋದು, ಈ ಅಡಿಕೆಗೆ ಬೇಸಿಗೆ ಕಾಲದಲ್ಲಿ ತುಂಬಾ ಕಷ್ಟ. ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಅದನ್ನ. ಹೌದೌದು. ಬಟ್ ತುಂಬಾ ತೋಟ ಸಖತ್ತಾಗಿದೆ. ಇಲ್ಲ ಪರವಾಗಿಲ್ಲ. ನಮ್ಗೆ ಇತ್ತೀಚೆಗೆ ಮುಂಚೆ ಇದು ಬೆಳವಣಿಗೆ ಗ್ರೋತ್ ನೋಡ್ಬಿಟ್ಟು ಒಂದ್ಸತಿ ಭಯ ಆಗೋದು, ಏನಪ್ಪಾ ಅಡಿಕೆ ಗಿಡ ಇಷ್ಟಾದ್ರು ಎದ್ದಾಳ್ತಾ ಇಲ್ಲ ಅಂತ. ಈಗ ನಮ್ಗೊಂದ್ ಸ್ವಲ್ಪ ಪರವಾಗಿಲ್ಲ, ಮಟ್ಟಕ್ಕೆ ಪರವಾಗಿಲ್ಲ ಅಂತ ಅನ್ಸ್ತಾ ಇದೆ. ಅಂದ್ರೆ ಇನ್ನು ಇದಕ್ಕಿಂತ ಚೆನ್ನಾಗ್ ಬರ್ಬೇಕು ಗ್ರೋತ್. ಅಂದ್ರೆ ಏನಾಗಿದೆ, ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದರ ನೋಡಿ. ಈ ಕಡೆ ಈ ಬಲ್ಗಡೆ ಇದೆಯಲ್ಲ, ಈ ಕಡೆ ಎಲ್ಲ ಚೆನ್ನಾಗ್ ಗ್ರೋತ್ ಆಗಿದೆ. ಈ ಭಾಗದಲ್ಲಿ ಹೌದು, ಒಂದ್ ಸ್ವಲ್ಪ ಹೈಟ್ ಆಗಿ ಬಂದಿದೆ. ಮತ್ತೆ ಅಲ್ಲಿ ಅದು ಮೊಟ್ಟೆ ಬಿಡ್ತಾ ಇದೆ. ಅದು
ಹಾ ಓಕೆ. ಅಡಿಕೆ ಪಟ್ಟೆದು, ಹಾ ಅಡಿಕೆ ಗರಿದು ಒಂದೊಂದು ಮೊಟ್ಟೆ 2 ಮೊಟ್ಟೆ ಬಿಡ್ತಾ ಇದೆ. ಇನ್ನು ಒಂದೊಂದು ಬಿಟ್ಟಾಗ ಹೈಟು ಬೆಳಿತಾ ಇರುತ್ತಲ್ಲ. ಹೌದೌದು, ಗ್ರೋತ್ ಚೆನ್ನಾಗದೆ. ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದು ವೀಕ್ ಇದೆ ಗ್ರೋತ್, ಎಲ್ಲ ಒಂದೇ ಲೆವೆಲ್ ಆಗಿ ಬಂದಿಲ್ಲ. ಓಕೆ. ಇಲ್ಲಿ ಬೆಳೆದಿದೆಯಲ್ಲ ಅದು ಇದು ಒಂದೆಲ್ಗ ಅಂತ ಹೇಳಿ, ಒಂದೆಲಗ, ಬಟ್ ಇದು ನಾಟಿ ಅಲ್ಲ. ನಾಟಿ ಅಲ್ಲ, ಅದು ಹೈಬ್ರಿಡ್. ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ನೋಡಿ. ಅದು ಎಲ್ಲ ಸುಮ್ನೆ ಒಂದ್ 4 ಕೊನೆ ಹಂಗ್ ತಂದು ಹಾಕಿದ್ದು, ಸುಮ್ನೆ ಹಾಕಿದ್ರು ಇಡೀ ತೋಟ ಬೆಳ್ಕೊಳಂಗಿದೆ. ಹೌದೌದು. ಇನ್ನು ಸ್ವಲ್ಪ ಇನ್ನೊಂದ್ 2 ವರ್ಷ ಬಿಟ್ರೆ ಫುಲ್ ಇಲ್ಲಿ ಏನ್ ಕೆಳಗಿಂದ ಫುಲ್ ಮೇಲ್ಗಡೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಆಕ್ಚುಲಿ ತೋಟದ ಮಧ್ಯದಲ್ಲಿ ಹುಲ್ಲೆಲ್ಲ ಕಿತ್ತಾಕ್ಬೇಕು ತಾನೆ, ಕಳೆ ಎಲ್ಲ ಕೀಳ್ಬೇಕು. ಇಲ್ಲ ಅಕ್ಕ, ಇನ್ನೊಂದು ನಮ್ಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಿಲ್ಸಿ ಹೇಳ್ತೀನಿ. ಈಗ ನಾವ್ ಮಾಡ್ತಿರೋದು ನೈಸರ್ಗಿಕ ಕೃಷಿ ಅಂತ ಹೇಳಿ, ಆರ್ಗ್ಯಾನಿಕ್ ಫಾರ್ಮಿಂಗ್, ಕೆಮಿಕಲ್ ಫಾರ್ಮಿಂಗ್ ಅಲ್ಲ. ನಾವು ಜಾಸ್ತಿ ಉಳುಮೆ ಏನಾದ್ರೆ ಈ ಅಕ್ಸೆ ಇದೆಯಲ್ಲ, ಅಕ್ಸೆ ಕಡ್ಡಿ ಜಾಸ್ತಿ ಬೀಳುತ್ತೆ ನೋಡಿ. ಆ ಕಡೆ ಬಲಗಡೆ ಯಾವ ತರ ಬಿದ್ದಿದೆ ಅದು ಕಡ್ಡಿಗಳು, ಕಡ್ಡಿಗಳು ಬಿದ್ದಿದೆಯಲ್ಲ, ಇದೆಲ್ಲ ನಮ್ಮಮ್ಮಗ್ ಓಡಾಡಕ್ ಕಷ್ಟ, ಮತ್ತೆ ನನ್ಗೂ ಹೋಗಕ್ಕಾಗಲ್ಲ, ನಮ್ಮಮ್ಮಗ್ ಓಡಾಡಕ್ ಆಗಲ್ಲ. ಸೊ ಅದ್ರಿಂದ ನಾವು ಇದನ್ನ ಟ್ರ್ಯಾಕ್ಟರ್ ಉಳುಮೆ ಮಾಡಿಸ್ತಿ ಬಿಟ್ರೆ ಮಾಡ್ಸಂಗೆ ನಮಗೆ ಇಷ್ಟನೂ ಇಲ್ಲ. ಏನಂದ್ರೆ ನಾವ್ ಮೇಂಟೈನ್ ಮಾಡ್ಬೇಕಂದ್ರೆ ಇದ್ರೊಳಗಡೆ ಬರ್ಬೇಕಲ್ಲ, ಎಲ್ಲ ತುಂಬಾ ಕಸ ಕಡ್ಡಿ ಬಿದ್ರೆ ಓಡಾಡಕ್ ಆಗಲ್ಲ, ಕಾಲ್ಗೆಲ್ಲ ಗೀಚ್ಕೊಳತ್ತೆ. ಅದಕ್ಕೋಸ್ಕರ ರೋಟ್ ಹೊಡಿಸ್ತಿದ್ವಿ. ಇಲ್ದಿರ ರೋಟ್ರು ಹೊಡಿಸ್ತಿರ್ಲ. ಫಸ್ಟ್ ಒಂದು ಸ್ಟಾರ್ಟಿಂಗ್ ಒಂದ್ ವರ್ಷ ಉಳುಮೆನೆ ಮಾಡ್ಸಿರ್ಲ, ಫುಲ್ ನ್ಯಾಚುರಲ್ ಆಗಿ ಮಾಡಿದ್ದು. ಇದಕ್ಕೆಲ್ಲ ಜೀವಾಮೃತ ಕೊಡ್ತೀವಿ. ಬಟ್ ಈ ಕಳೆ ಎಲ್ಲ ಕಿತ್ತಿಲ್ಲ ಅಂದ್ರೆ ಕಳೆ ಕಿತ್ತಿಲ್ಲ, ಬೆಳೆ ಬೆಳೆಯೋದು ಹಾಳಾಗುತ್ತೆ. ಇಲ್ಲ, ಏನ್ ತೊಂದ್ರೆ ಇಲ್ಲ. ನೈಸರ್ಗಿಕ ಕೃಷಿಯಲ್ಲಿ ಕಳೆನೂ ಒಂದ್ ಬೆಳೆನೆ. ಏನ್ ಗೊತ್ತಾ, ಇದು ಕಳೆ ಇದ್ರೆ ಸೂರ್ಯನ ಕಿರಣ ಭೂಮಿಗೆ ಬೀಳಲ್ಲ, ಕರೆಕ್ಟ್, ನಮ್ಗೆ ತೇವಾಂಶ ಕಾಪಾಡುತ್ತೆ. ನೈಸರ್ಗಿಕ ಕೃಷಿಯಲ್ಲಿ ಅದೊಂದು ಭಾಗ. ಇದು ನಮ್ದು ಇನ್ನ ಪರವಾಗಿಲ್ಲ. ಇನ್ನೊಂದ್ ತುಂಬಾ 100% ನೈಸರ್ಗಿಕ ಕೃಷಿ ಮಾಡೋ ತೋಟ ನೋಡ್ಬಿಟ್ರೆ ಅವ್ರ ಮಣ್ಣೆ ಕಾಣಲ್ಲ ಎಲ್ಲೂನು. ಎಲ್ಲ ಕಳೆ ಬೆಳ್ಕೊಂಡು ತುಂಬಾ ಇದಾಗೋಗಿರುತ್ತೆ. ಮೇನ್ ಇದು ಮಲ್ಚಿಂಗ್ ಬೇಕು. ಇವಾಗ ಇದು ಒಂದೆಲ್ಗ ಹಾಕಿರೋದು ಅದಕ್ಕೋಸ್ಕರನೇ, ತೇವಾಂಶ ಎಲ್ಲ ಕಾಪಾಡುತ್ತೆ. ಹೌದು. ಬಿಸಿಲು, ಬೇಸಿಗೆ ಕಾಲದಲ್ಲಿ ಬಿಸಿಲು ಡೈರೆಕ್ಟ್ ಭೂಮಿ ಬೀಳಲ್ಲ, ಮುಚ್ಚಿಗೆ ಆಗಿರುತ್ತೆ. ಅದ್ರಿಂದ ನೆಕ್ಸ್ಟ್ ಇಯರ್ ಇಂದ ನಾವು ಫುಲ್ ಎಲ್ಲ ಮಲ್ಚಿಂಗ್ ಮಾಡ್ಬೇಕು. ಇದು ಏನಕ್ಕೆ ಮಾಡಿರೋದು? ಅದೇ ಇದು ಜೀವಾಮೃತ ಮಾಡಕ್ ಅಂತ ಹೇಳಿ ಘಟಕ, ಇದು ಶೆಡ್. ಮಳೆ ಬಂದ್ರೆ ನೆನೆದಂಗಿರ ಅಂತ ಹೇಳಿ ಡ್ರಮ್ ಇಟ್ಟು ಅದು ಜೀವಾಮೃತ ಮಾಡ್ತೀವಿ. ಆಕ್ಚುಲಿ ಜೀವಾಮೃತ ಅಂದ್ರೆ ಔಷಧಿ ಅಂತ ಅಂದ್ರೆ ಅದು ಕೆಮಿಕಲ್ ಅಲ್ಲ. ನಮ್ಗೆ ಗಿಡಗಳಿಗೆ ಏನು ಪೋಷಕಾಂಶಗಳು ಬೇಕು ಅಂದ್ರೆ ಜೀವಾಣುಗಳು ಅಂತಂದ್ರೆ ಈಗ ನೈಟ್ರೋಜನ್, ಫಾಸ್ಫರಸ್, ಪೊಟಾಶ್ ಅಂತ ಹೇಳಿ ಇವಾಗ ನಾವು ಕೆಮಿಕಲ್ ಗೊಬ್ಬರ ತಂದು ಹಾಕ್ತಾರಲ್ಲ, DAP, ಯೂರಿಯಾ, ಆತರ ಅದನ್ನ ನಾವೇನು ಹಾಕಲ್ಲ. ಇದು ನೈಸರ್ಗಿಕವಾಗಿ ಬಯೋ ಫರ್ಟಿಲೈಸರ್ ಅಂತ ಹೇಳಿ ಜೀವಾಣುಗಳನ್ನ ಡ್ರಿಪ್ ಮುಖಾಂತರ ಕೊಡ್ತೀವಿ. ಅದು ನಮ್ಮ ಭೂಮಿಯಲ್ಲಿ ಭೂಮಿ ಫಲವತ್ತತೆ ಮಾಡುತ್ತೆ. ಆರ್ಗ್ಯಾನಿಕ್ ಆಗಿ ಭೂಮಿನ ಕನ್ವರ್ಟ್ ಮಾಡಿ ನಮ್ಗೆ ಗಿಡಗಳಿಗೆ ಬೇಕಾಗಿರೋಂತ ಪೋಷಕಾಂಶಗಳನ್ನ ಒದಗಿಸುತ್ತೆ. ಆಗ ಗಿಡಗಳು ಚೆನ್ನಾಗಿ ಗ್ರೋತ್ ಆಗಿ ಬರ್ತಾವ ಅಂತ ಹೇಳಿ ಅದು ಮಾಡಿರೋದು. ಬಟ್ ಅದಕ್ಕೆ ಇನ್ನು ಸಗಣಿ ಅದು ಇದು ಯೂಸ್ ಮಾಡೋದು. ಇನ್ನೊಂದ್ ಏನಕ್ಕ ಅಂತಂದ್ರೆ ಮೇನು ಇಲ್ಲ, ಜೀವಾಮೃತ ಮಾಡ್ಬೇಕಂದ್ರೆ ಮೇನ್ ಹಸು ಬೇಕು. ಹಸು, ಸಗಣಿ, ಗಂಜು ಬೇಕಾಗುತ್ತೆ. ಬಟ್ ನಮ್ ಕೈಲಿ ಅದಷ್ಟು ಮೇಂಟೈನ್ ಮಾಡಕ್ ಆಗಲ್ಲ. ಕರೆಕ್ಟ್. ಅದಕ್ಕಂತ ಹೇಳಿ ನಾವು ಅದನ್ನ ಬಯೋ ಪ್ರಾಡಕ್ಟ್ ಅಂತ ಅಂದ್ರೆ ಅದು ಆಲ್ಟರ್ನೇಟ್ ಏನಾದ್ರು. ಇವಾಗ ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಪ್ರಾಡಕ್ಟ್ ಅದು OWDC ಅಂತ ಇದೆ, ಮತ್ತೆ NPK, ಟ್ರೈಕೋಡರ್ಮಾ, ವ್ಯಾಮ್ ಅಂತ ಎಲ್ಲ ಬರುತ್ತೆ. ಅದನ್ನ ಕೊಡ್ತೀವಿ ನಾವು. ಬನ್ನಿ, ಸಿಕ್ಕಂತ ಆಯ್ತಾ? ಬರುತ್ತೆ. ಇದಲ್ವ ಮಣ್ಣು ಹೋಗಲ್ಲ ಮುಂದಕ್ಕೆ ಸ್ವಲ್ಪ. ಅಂದ್ರೆ ಮೊನ್ನೆ ರೋಡ್ ಹೊಡ್ಸಿದ್ವಲ್ಲ, ಅದು ಅದಕ್ಕೆ ಹೋಗಲ್ಲ. ನಾನು ಹಿಂದೆ ತಳ್ಕತಾ ಇದೀನಿ ವೀಲ್ ಚೇರ್, ಅವಾಗ ಮುಂದಕ್ಕೆ ಹೋಗುತ್ತೆ. ಇಂಥದ್ರಲ್ಲೆಲ್ಲ ಎಳೆಯಲ್ಲ ನಮ್ ಗಾಡಿ. ಇದು ಬಾಲಗೌಡ ಅವರ ಅಪ್ಪನ ಸಮಾಧಿ. ಸೊ ಇಲ್ಲಿಂದ ಮುಂದೆ ಹೋದ್ರೆ ಒಂದಷ್ಟು ಇದನ್ನ ವ್ಯೂ ನೋಡ್ಬೋದು. ಬಟ್ ಇಲ್ಲೆಲ್ಲ ರೋಟ್ರಿ ಓಡಿಸೋದ್ರಿಂದ ಸಿಕ್ಕಾಪಟ್ಟೆ ಮಣ್ಣಾಗಿತ್ತು. ವೀಲ್ ಚೇರ್ ಹೋಗೋದಕ್ಕೆ ಕಷ್ಟ. ಯಾಕಂದರೆ ನಮ್ಮ ವೀಲ್ ಚೇರ್ ಏನಿದ್ರು ಸಮತಟ್ಟಾಗಿರೋ ಅಂಥ ಸಿಮೆಂಟ್ ರೋಡು, ಟಾರ್ ರೋಡು ಇಂಥದ್ರಲ್ಲಿ ಅಷ್ಟೇ ಓಡಾಡೋದು. ಇಲ್ಲೆಲ್ಲ ಓಡಾಡೋಕ್ಕೆ ತುಂಬ ಕಷ್ಟ. ಹೋಗ್ತಾನೆ ಇರಲಿಲ್ಲ ವೀಲ್ ಚೇರು. ಪೂರ್ವಿ ಎಲ್ಲ ಎಲ್ಪ್ ಮಾಡಿ ಅಲ್ಲಿ ಇಲ್ಲಿ ನೂಕಿ ಆ ಸೊಳ್ಳೆ ಬೇರೆ ಕಾಟ ಜಾಸ್ತಿ. ಒಳ್ಳೆ ಸೊಳ್ಳೆ ಬಾಳೆ ಹಾಕಿದ್ವಿ ಅದು. ಬಟ್ ಚೆನ್ನಾಗೆ ಫಸಲು ಬರಲ್ಲ ಅಂತ ಹೇಳಿ ಅದು ರೋಡ್ ಹೊಡಿಸ್ತಾ ಇದ್ವಿ ಅಲ್ಲ.
ಎಷ್ಟ್ ಹಂಗಂದ್ರೆ ಇದು ಬೇಸ್ಟ್ ಅದು ವೇಸ್ಟ್ ಅದು. ಕಾಯಿ ಬರುತ್ತೆ ಬಿಟ್ರೆ, ಬಟ್ ಅದ್ ನಾವೇನು ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸದ್ಯಕ್ಕೆ ಇದಕ್ಕೆ ಅಡಿಕೆ ಗಿಡಕ್ಕೆ ನೀರು ಕೊಟ್ರೆ ಸಾಕು. ಇಲ್ಲಿ ರೋಡ್ ಹೊಡೆದಿದೆಯಲ್ಲ, ಹೋಗೋದಿಲ್ಲ. ಏನಪ್ಪ ನಾನು ನಾಯಿ ಉಪಯೋಗ ಬೇಕಲ್ಲ ಅಂತ ಮಾಡಿದೆ. ನಿಮಗೆ ಊಟ ಹುಳ ಬಾರ ಎಲ್ಲಿದ್ಯಾ? ಇಲ್ಲ ಓಡ್ತಾವನೆ ಗುಂಡ ಅಲ್ಲೋಡ್ತಾವನೆ ಆಂಟಿ ಹತ್ರ ಬಾಲಾಡ್ಕೊಂಡು ಬೊಗ್ಳುತ್ತವನೆ. ಯಾರೋ ಬಂದ್ಬಿಟ್ಟು ತೋಟಕ್ಕೆ ಅಂತ ತೇಗದ ಗಿಡ ಆಯ್ತಲ್ಲ, ತೇಗದ ಗಿಡ ಇದರಲ್ಲೆಲ್ಲ ಎಲೆಗಳಲ್ಲಿ ಊಟ ಮಾಡ್ತಾ ಇದ್ವು ನಾವು. ದೊಡ್ಡ ಗಿಡ ಬೇಕಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಮಳೆಗೆ ಸಮಸ್ಯೆ.